ಅಲ್ಲ ನವೀನ, ಏನಾಯ್ತು ವಾಟರ್ ಫಿಲ್ಟರ್ ಇಟ್ಬಿಟ್ಟಿದ್ಯಲ್ಲ ಅಂಗಡಿಲಿ? ಹಾಂ, ಫಿಲ್ಟರ್ ಥರ ಫಿಲ್ಟರ್ ಅಲ್ಲ ಅಂದರೆ ಮತ್ತೆ ಯಾಕೆ ತೊಳಿತಾ ಇದೆಯಾ? ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಯ್ತದೆ. ಅಂಥದ್ದೇನೋ ಮಾಡ್ತೀಯಾ? ಒಂದು ನಿಮಿಷ ಇರೋಣ. ನಮ್ದು ಮೊದಲೇ ಅಂಗಡಿ ಯಾವ್ದು ಹೇಳು? ವಾಟರ್ ಫಿಲ್ಟರ್ ಅಂಗಡಿ. ಫಿಲ್ಟರ್ ಅಂಗಡಿಯಿಂದ ಕ್ರಿಯೇಟಿವ್ ಆಗಿ ಏನಾರ ಮಾಡಬೇಕು. ಅಂಥದ್ದೇನಪ್ಪ ಮಾಡ್ತಿದ್ಯಾ? ಕರೆಕ್ಟ್ ಟೈಮ್ ಅಂತ ಏನಣ್ಣ ಇಷ್ಟೊಂದು ಕ್ಯೂರಿಯಾಸಿಟಿ? ಅಲ್ಲ, ನೀನು ವಾಟರ್ ಫಿಲ್ಟರ್ ಥರ ಅಂತೀಯ, ವಾಟರ್ ಫಿಲ್ಟರ್ ಅಲ್ಲ ಅಂತೀಯ. ಏನು ವಾಟರ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನೇನೋ ಮಾಡ್ತಾ ಇದೆಯಾ? ಕ್ಲಿಯರ್ ಆಗಿ ಹೇಳ್ತೀನಿ ನಾನು. ಅದೇನು ಮಾಡ್ತಾ ಇದೆಯಾ? ನೀರೆಲ್ಲ ಹೋಯ್ತಾ ಇದೆಯಲ್ಲ, ನೀರೆಲ್ಲ ಚೆಲ್ಕೊಂಡು. ಊಟ ಬಿಡಿತ್ತು. ಹಾಂ, ಏನೇನೋ ಮಾಡ್ತಾವನೆ, ಏನೋ ಮಾಡ್ತಾವನಲ್ಲ. ಏನೋ ಏನು ಮಾಡ್ತಾವನೆ? ಒಂದು ನಿಮಿಷ ಇದ್ಬಿಟ್ರೆ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಯ್ತದೆ ಏನು ಮಾಡ್ತಾ ಇದ್ದೀನಿ, ಏನೇ ಗೊತ್ತಾಯ್ತು. ಓಹೋ, ಇದು ವಿಷಯ. ಫಿಶ್ ಟ್ಯಾಂಕು ಅದು ನೋಡಿದ್ರೆ ಗೊತ್ತಾಗತ್ತಲ್ಲ. ಓಹೋ, ವಿಷಯ ಹೋಯ್ತಾ? ಮತ್ತೆ ನಾನು ಬಂದಿದ್ನಲ್ಲ, ನಾನು ಏನು ಕಾಣಿಸ್ಲಿಲ್ವಲ್ಲ? ನೋಡಿಲ್ಲ, ನಾನೇನು ಮಾಡೋಣ ಅದಕ್ಕೆ? ಅಲ್ಲ, ಪ್ರಾಬ್ಲಮ್ ಅಲ್ಲ, ನಿಮ್ಮ ಪ್ರಾಬ್ಲಮ್ಮು. ಹಿಂಗೆಲ್ಲ ಮಾಡ್ತಿಲ್ಲ ನೀನು. ಹಾಂ, ನೋಡಿದ್ರು ನಾನು ಅಂಗಡಿ ಫಿಶ್ ಟ್ಯಾಂಕ್ ಇರೋದೇ ನೋಡಿದ್ರು ಅಂತ ಇವರು. ಹಾಂ, ಅರೆ ವಾ, ಏನು ಮಾಡೋದು? ನವೀನ, ನೀನು ಇಲ್ಲಿರ್ಬಾರ್ದಿತ್ತು ಕಣ. ಕರ್ಕೊಂಡೋಗಪ್ಪ, ಬರ್ತೀನಿ ನಾನು ಜಲ್ದಿಗೆ ಅಂತ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಇಲ್ಲಿರ್ಬಾರ್ದಿತ್ತು ನೀನು. ಹಾಂ, ಅಲ್ವಾ ಬಸ? ಇಲ್ಲಿರ್ಬೇಕಾಗಿತ್ತು ಇವರು, ಎಲ್ಲ ಇರ್ಬೇಕಾಗಿತ್ತು ಇವರು. ನೋಡಪ್ಪ, ಗೊತ್ತಾಯ್ತು ಇವಾಗ ಏನು ಅಂತ. ಓ, ಇದು ಮ್ಯಾಟ್ರು. ಹೇಳೋದಂತ ಕಡಿತಲ್ಲ, ಏನು ಅಂದರೆ? ಹ್ಞೂ, ಮತ್ತೆ ನೀನು ವಾಟರ್ ಫಿಲ್ಟರ್ ಥರ ಅಂತಿದೆಯಲ್ಲ. ಅಂತ ಏನಣ್ಣ ಮೀನು ಹಾಕೋಬೇಕಣ್ಣ? ನನ್ನ ಕಣ್ಣಿಗೆ ಕಾಣಿಸಿಲ್ಲ ಇಷ್ಟು ದಿನ. ಲೇ, ಎಷ್ಟು ಸಲ ಬಂದಿದ್ದೀನ ಇಲ್ಲಿಗೆ? 1 ವರ್ಷ ಆಯ್ತು ಮಾಡಿ, ಗೊತ್ತಾ? ಹೌದಾ? ನಾನೇ ನೋಡಿಲ್ವಲ್ಲೋ. ಯಾರೋ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿ 40,000 ಜನ 50,000 ಜನ ನೋಡೋರು. ನೀನು ಪಕ್ಕದಲ್ಲಿ ಇಟ್ಕೊಂಡು ನೋಡಿಲ್ಲ ಅಂತೀಯಲ್ಲ ನೀನು. ಏನು, ನಾನೇ ನೋಡಿಲ್ವಲ್ಲೋ. ನೀನು ಇನ್ಸ್ಟಾಗ್ರಾಮ್ ಹಾಕಿದ್ರೆ ಗೊತ್ತಾಗ್ತಿತ್ತು, ನೀನು ಹಾಕಿರ್ಲಿಲ್ಲ. ನಾನು ಹಾಕಿಲ್ಲ, ನಮ್ಮ ಫ್ರೆಂಡು ಒಬ್ಬ ಇದ್ದಾನೆ, ಅವ್ನು ವಿಡಿಯೋ ಮಾಡ್ಕೊಂಡು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದ. ಓಕೆ, 40,000 ಜನ ನೋಡೋರು, 50,000 60,000 ಜನ ಶೇರ್ ಮಾಡೋರು ಇದನ್ನ. ಯಪ್ಪ, ನೀವೇ ನೋಡಿಲ್ಲ ಅಂತೀಯಲ್ಲ, ನನಗೆ ಆಶ್ಚರ್ಯ. ಅದ ನನಗೆ ಒಂಥರ ಶಾಕ್ ಆಗ್ತೈತೆ ನೋಡು. ವಾಟರ್ ಫಿಲ್ಟರ್ ಅಲ್ಲಿ ಫಿಶ್ ಟ್ಯಾಂಕ್ ಮಾಡ್ಬಿಟ್ಟಿದ್ಯಲ್ಲ ನೀನು. ನಾವಂದ್ರೆ ಏನು ಹೊಸದು ಯೂಸ್ ಮಾಡ್ದ, ಬಾಡಿ ಹಳೇದು ಯೂಸ್ ಮಾಡ್ದ? ಇಲ್ಲ, ನಾನು ಮಾಮೂಲಿ ಯಾವ್ದೋ ಇತ್ತು ಹಳೇದೇನೆ, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ಓಕೆ, ಪರವಾಗಿಲ್ಲ ಕಣ. ನಮ್ಮ ಇಂಡಿಯಾ ಎಲ್ಲೋ ಹೊಂಟೋಗುತ್ತೆ ಕಣ ನಿಮ್ಮಂಥವ್ರಿಂದಲೇ. ಸೂಪರ್ ಬಿಡ ನೀನು. ಎಲ್ಲೋ ಇಲ್ಲಿಲ್ಲ ಇರಬಾರ್ದಿತ್ತು ನೀನು. ಎಲ್ಲೋ ಇರಬೇಕಾಗಿತ್ತು ನೀನು. ಬಿಡ, ಸೂಪರ್ ಆಗಿದೆ ಬಿಡ. ಯಾರು ಮಾಡಕ್ ಸಾಧ್ಯ ಆಗಲ್ಲ. 4 ಹಾಕಿದೆ, ಸಣ್ಣ ಇದಾವೆ. ಅಂದ್ರೆ ಜಾಗ ಬೇಕಲ್ಲ ಓಡಾಡೋದಕ್ಕೆ. ದೊಡ್ಡದಾಕಿದ್ರೆ ಓಡಾಡಕ್ ಜಾಗ ಆಗಲ್ಲ ಅಂದ್ಬಿಟ್ಟು ಸಣ್ಣದು ಹಾಕಿದ್ದೀನಿ. ಓಕೆ ಸ್ನೇಹಿತರೆ, ನಮ್ಮ ಹುಡುಗ ಫಿಲ್ಟ್ರಲ್ಲಿ ಫಿಶ್ ಟ್ಯಾಂಕ್ ಮಾಡಿದ್ದಾನೆ. ನಮಗೆ ನೋಡಿದ್ರೆ ಏನೋ ಒಂಥರ ಖುಷಿ ಆಯಿತು. ನಾವು ಇಷ್ಟು ವರ್ಷದಿಂದ ಇದೇ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ. ಈ ಥರ ಎಲ್ಲ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಮ್ಮ ಹುಡುಗ ಮಾಡಿದ್ದಾನೆ, ಅವನಿಗೊಂದು ಧನ್ಯವಾದ ಹೇಳ್ತಾ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕು, ಕಮೆಂಟು, ಶೇರ್ ದಯವಿಟ್ಟು ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಸೋಕ್ಕೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಬೆಳಿಬೇಕು, ಇನ್ನೂ ಈ ಥರ ವಿಚಾರಗಳು ಬರಬೇಕು ಅಂದರೆ ಅದನ್ನು ಸಪೋರ್ಟ್ ಮಾಡಬೇಕು. ನಮ್ಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.